ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆಗೆ ನಗರದ ವಿವಿಧ ಬಡಾವಣೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಸಾಯಿ ಲೇಔಟ್ನ ನಿವಾಸಿಗಳಂತೂ ಅಕ್ಷರಶಃ ಇದೀಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಮನೆಗಳಿಗೆಲ್ಲ ನೀರು ತುಂಬಿದರೆ ಇನ್ನೊಂದು ಕಡೆ ಕಮರ್ಷಿಯಲ್ ಶಾಪ್ಗಳೇನಿವೆ ಅಲ್ಲೂ ಸಹ ಸಾಕಷ್ಟು ನೀರು ತುಂಬಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ನಾನಿದೀಗ ಲಾಂಡ್ರಿ ಶಾಪ್ನಲ್ಲಿದ್ದೀನಿ. ಈ ಲಾಂಡ್ರಿ ಶಾಪ್ನಲ್ಲೂ ಸಹ ಈ ಸುತ್ತಮುತ್ತಲಿನ ಜನರಾಗಿರ್ಬೋದು ಎಲ್ಲರೂ ಸಹ ಲಾಂಡ್ರಿಗೆ ತಮ್ಮ ತಮ್ಮ ಬಟ್ಟೆಗಳನ್ನು ಕೊಟ್ಟಿದ್ರು. ಆದರೆ ಈ ಲಾಂಡ್ರಿ ಶಾಪ್ ಸಂಪೂರ್ಣವಾಗಿ ಪ್ರವಾಹದಿಂದ ನೀರಿನಲ್ಲಿ ಮುಳುಗಿರೋ ಹಿನ್ನೆಲೆಯಲ್ಲಿ ಒಂದು ಕಡೆ ಬಟ್ಟೆಗಳು ತೊಳಿಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಟ್ಟೆಗಳು ಸಹ ನೀರಿನಲ್ಲಿ ಒಂದು ಕಡೆ ಕೊಚ್ಕೊಂಡು ಹೋಗಿರುವಂಥದ್ದು. ಇನ್ನೊಂದು ಕಡೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಏನು ಮಷಿನ್ಗಳಿವೆ, ವಿಶೇಷವಾಗಿ ವಾಷಿಂಗ್ ಮಷಿನ್ ಆಗಿರ್ಬೋದು ಮತ್ತು ಕ್ಲೀನಿಂಗ್ ಮಷಿನ್ ಆಗಿರ್ಬೋದು, ಹೀಗೆ ಲಾಂಡ್ರಿಗೆ ಸಂಬಂಧಿಸಿದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲ್ಲ ಮಷಿನರಿಗಳು ಸಹ ನೀರು ತುಂಬಿಕೊಂಡು ಈಗ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಇದೀಗ ಈ ಲಾಂಡ್ರಿ ಶಾಪ್ನಲ್ಲಿರ್ತಕ್ಕಂಥ ಏನು ಜನರಿದ್ದಾರೆ ಅವರೆಲ್ಲರೂ ಸಹ ಮಷಿನರಿಗಳನ್ನು ರಿಪೇರಿ ಮಾಡುವ ಕೆಲಸದಲ್ಲಿ ತೊಡಗಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಅವರು ಮಷಿನ್ಗಳನ್ನು ಬಿಚ್ಚಿ ಇದೀಗ ಅನಿವಾರ್ಯವಾಗಿ ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ, ಅವುಗಳನ್ನು ರಿಪೇರಿ ಮಾಡಿಸದೆ ಹೊರತಾಗಿ ಅವು ಮತ್ತೆ ಕೆಲಸಕ್ಕೆ ಬರೋಲ್ಲ. ಹೀಗಾಗಿ ಆ ಮಷಿನರಿಗಳನ್ನು ಇದೀಗ ರಿಪೇರಿ ಮಾಡಿಸಲೇಬೇಕಾದಂಥ ಪರಿಸ್ಥಿತಿ ಈ ಲಾಂಡ್ರಿ ಅವರಿಗೆ ನಿರ್ಮಾಣವಾಗಿರುವಂಥದ್ದು. ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ನಾವು ಈ ಲಾಂಡ್ರಿ ಯೂನಿಟನ್ನು ಹಾಕಿದ್ವಿ. ಆದರೆ ಪ್ರವಾಹ ಪರಿಸ್ಥಿತಿಯಿಂದ ಲಾಂಡ್ರಿ ಶಾಪ್ಗೆ ಸಂಪೂರ್ಣವಾಗಿ ನೀರು ತುಂಬಿರೋ ಹಿನ್ನೆಲೆಯಲ್ಲಿ ಇದೀಗ ನಮಗೆ ಸಾಕಷ್ಟು ನಷ್ಟವಾಗಿದೆ. ಪ್ರತಿ ವರ್ಷವೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಳೆ ಯಾವಾಗ ಬರುತ್ತೆ, ಮಳೆ ನೀರು ಯಾವಾಗ ತುಂಬಿಕೊಂಡು ನಮ್ಮ ಶಾಪ್ಗಳಿಗೆ ನುಗ್ಗುತ್ತೆ ಅನ್ನೋ ಒಂದು ಆತಂಕದಲ್ಲಿನೇ ಇಲ್ಲಿ ಜನರು ಒಂದು ಕಡೆ ವಾಸ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಲಾಂಡ್ರಿ ಮಷಿನರಿಗಳನ್ನು ಇದೀಗ ಬಿಚ್ಚುವಂಥ ಕೆಲಸಗಳನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಲಕ್ಷಾಂತರ ರೂಪಾಯಿ ಅವರು ಖರ್ಚು ಮಾಡಿ ಯೂನಿಟನ್ನು ಹಾಕಿದ್ರು. ಯಾಕಂತಂದರೆ ಬಟ್ಟೆ ಲಾಂಡ್ರಿ ಯೂನಿಟ್ ಏನಿದೆ ಈ ಲಾಂಡ್ರಿ ಯೂನಿಟ್ಗೆ ಸುತ್ತಮುತ್ತಲಿನ ಎಲ್ಲ ಜನರು ಸಹ ಅವರ ಬಟ್ಟೆಗಳನ್ನು ಕ್ಲೀನಿಂಗಿಗೆ ಕೊಡ್ತಾ ಇದ್ರು. ಆದರೆ ಇದೀಗ ಅವರದೇ ಯೂನಿಟನ್ನು ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿರುವಂಥದ್ದು. ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ನಾವು ಈ ಲಾಂಡ್ರಿ ಯೂನಿಟನ್ನು ಹಾಕಿದ್ವಿ. ಆದರೆ ಲಾಂಡ್ರಿ ಯೂನಿಟ್ಗೆ ನಮಗೆ ಲಾಸ ಆಗೋದಿರಲಿ, ಜನರು ಕೊಟ್ಟಂಥ ಏನು ಬಟ್ಟೆಗಳಿದ್ವೋ ಅವು ಸಹ ಎಲ್ಲವೂ ಸಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ನಮಗೆ ಪ್ರತಿ ವರ್ಷವೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ನಮಗೆ ಪರಿಹಾರವನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಸಹ ಮಾತಾಡ್ತಾ ಇದ್ದಾರೆ. ಲಾಂಡ್ರಿ ಯೂನಿಟ್ನ ಮಾಲೀಕರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಏನೇನೆಲ್ಲ ಲಾಸ್ ಆಗಿದೆ? ನೀರು ಎಷ್ಟು ಬಂದಿತ್ತು ನಿಮ್ಮ ಶಾಪ್ ಒಳಗಡೆ? ನೀರು ಬಂದು ಒಂದು 4 ಅಡಿ 5 ಅಡಿ ಮೇಲೆ ಬಂದಿರುತ್ತೆ. ಮೋಟ್ರು ಬಂದು ಎಲ್ಲ ನೀರಲ್ಲಿ ನೆಂದೋಗಿರುತ್ತೆ. ಅದು ತಿರ್ಗಾ ಆನ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಸ್ಟಾರ್ಟ್ ಆಗಿ ಬನ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಬಿಚ್ಚಿ ಇವಾಗೆಲ್ಲ ರೆಡಿ ಮಾಡೋ ಅಷ್ಟಕ್ಕೆ 3 ದಿನ 4 ದಿನ ಆಗುತ್ತೆ. ಅನ್ನೋವರೆಗೂ ಹೋಟ್ಲವರು ಅವರೆಲ್ಲ ಬೊಂಬಡಿ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಹೆಂಗೆ ಮಾಡ್ತಾರೆ ಅಂತ ನಾವು ಬೇರೆ ಲ್ಯಾಂಡ್ರಿಗೆ ಕೊಟ್ಟು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದನ್ನು ಬಟ್ಟೆಗಳು ಅಷ್ಟೇ ಬರೀ ಮಷಿನರಿಗಳು ಅಷ್ಟೇ ಲಾಸ್ ಆಗಿದೆಯಾ ಅಥವಾ ಬಟ್ಟೆಗಳು ಕೊಟ್ಟಿರೋದು ಅವು ಎಲ್ಲ ಕೊಚ್ಕೊಂಡು ಹೋಗಿದೆ? ಎಲ್ಲ ಕೊಚ್ಕೊಂಡು ಹೋಗಿದ್ದಾವೆ, ಎಲ್ಲ ಲಾಸ್ ಆಗಿದೆ. ಲ್ಯಾಂಡ್ರಿ ಅವರು ಹಾಕುವ ಬಟ್ಟೆಗಳೆಲ್ಲನೂ ಎಲ್ಲ ಫುಲ್ ನೆಂದೋಗಿದೆ. ಎಲ್ಲ ರೆಡಿ ಮಾಡಿ ಇಕ್ಕಿದ್ವಿ. ರೆಡಿ ಮಾಡಿ ಇಕ್ಕಿರೋದನ್ನ ಎಲ್ಲ ಮಳೆ ಬಂದು ಎಲ್ಲ ನಾಶ ಆಗಿ ಹೋಗಿದೆ. ಇವಾಗ ನೋಡಿ, ಇದು ರೆಡಿ ಮಾಡಿ ಇಕ್ಕಿರೋದು ಎಲ್ಲ ಫುಲ್ ಇದಾಗ್ಬಿಟ್ಟಿದೆ. ಅದು ರೆಡಿ ಮಾಡ್ಬೇಕಂದ್ರೆ ಒಂದು 2 ದಿನ 3 ದಿನ ಆಗುತ್ತೆ. ಈ ವರ್ಷ ಅಷ್ಟೇ ಹೀಗಾಗಿದೋ ಅಥವಾ ಪ್ರತಿ ವರ್ಷ ಹೀಗೆ ಆಗುತ್ತಾ? ಇದಕ್ಕೆ ಏನಾಗಬೇಕಂತೀರಾ? ಪ್ರತಿ ವರ್ಷ ಹಿಂಗೇನೆ ಆಗ್ತಾ ಇದೆ. ಪ್ರತಿ ವರ್ಷ ನಾವು ಆಗ್ತಾನೇ ಇದೆ. ಅವ್ರು ಏನು ಇದು ಮಾಡ್ತಾ ಇಲ್ಲ. ಲ್ಯಾಂಡ್ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಯಾರೂ ಬಂದಿಲ್ಲ ಇಲ್ಲಿಗೆ. ನೀವೇ ಬಂದಿರೋದು ಇಲ್ಲಿ. BBMP ಅಧಿಕಾರಿಗಳು ಯಾರೂ ಬಂದಿಲ್ಲ. ಎಲ್ಲ ಆ ಕಡೆ ಡೌನ್ಗೆ ಹೋಗ್ತಾರೆ, ಹೋಗ್ಬಿಟ್ಟು ಹೊರ್ಟೋಗ್ತಾರೆ ಅಷ್ಟೇ. ಇದು ಈ ಶಾಪ್ನವ್ರು ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ನಮ್ಮ ಲಾಂಡ್ರಿ ಶಾಪ್ಗೆ ಬೇರೆ ಬೇರೆ ಹೋಟೆಲ್ನವರು, ಲಾಡ್ಜ್ಗಳವರು ಅವರು ಬಟ್ಟೆಗಳನ್ನು ಕೊಡ್ತಾ ಇದ್ರು. ಅವುಗಳನ್ನೆಲ್ಲವನ್ನೂ ಸಹ ನಾವು ಕ್ಲೀನ್ ಮಾಡಿ ಕೊಡ್ತಾ ಇದ್ವಿ. ಆದರೆ ಈ ಬಾರಿ ಸಂಪೂರ್ಣವಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಶಾಪ್ ಒಳಗಡೆ 5-6 ಅಡಿ ನೀರು ಬಂದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಟ್ಟೆಗಳು ಕೊಚ್ಕೊಂಡು ಹೋಗಿವೆ. ಇನ್ನೊಂದು ಕಡೆ ನಮ್ಮಲ್ಲಿ ಇದ್ದಂಥ ಮಷಿನರಿಗಳು ಎಲ್ಲವೂ ಸಹ ಸುಟ್ಟು ಹೋಗಿರೋದ್ರಿಂದ ನಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಪ್ರತಿ ವರ್ಷವೂ ಸಹ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆದರೆ BBMP ಅಧಿಕಾರಿಗಳು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊತ್ತಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಇಲ್ಲಿನ ಲಾಂಡ್ರಿ ಶಾಪ್ನವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನುಷ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.